ಸುಜಾತ ಕಿಚನ್ಸ್ಗೆ ಸ್ವಾಗತ. ನಾವು ಬಾಳೆಹಣ್ಣನ್ನು ತಿಂತೀವಿ, ಆದರೆ ಬಾಳೆ ಗಿಡವನ್ನು ಹಾಗೆ ವೇಸ್ಟ್ ಅಂತ ಬಿಡ್ತೀವಿ. ಆದರೆ ಈ ಬಾಳೆ ಗಿಡದ ಕಾಂಡದಿಂದ ನಾವು ಅಡುಗೆಯನ್ನು ಮಾಡ್ಕೋಬೋದು. ಈ ಬಾಳೆ ಗಿಡದ ಕಾಂಡವನ್ನು ಹೇಗೆ ಅಡುಗೆಗೆ ಬಳಸ್ಕೊಳ್ಳೋದು ಅಂತ ನೋಡೋಣ. ನಾವು ಬಾಳೆ ಗೊನೆಯನ್ನು ಕಡಿದ ಮೇಲೆ ಕಾಂಡ ಸಿಗುತ್ತಲ್ಲ, ಆ ಕಾಂಡದಲ್ಲಿ ಈ ರೀತಿ ಮಧ್ಯದಲ್ಲಿ ದಿಂಡಿರುತ್ತೆ. ಇದನ್ನು ನಾವು ಅಡುಗೆಗೆ ಬಳಸ್ಕೋಬೋದು. ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ. ಅದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಮೇಲೆ ಹೀಗೆ ದಿಂಡನ್ನು ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇರೋ ನಾರನ್ನೆಲ್ಲ ತೆಕ್ಕೋಬೇಕು. ಹೀಗೆ ಒಂದು ಚಾಕು ತಗೊಂಡು ಅದ್ರ ಮೇಲ್ಗಡೆ ಬರೋವಂಥ ನಾರನ್ನೆಲ್ಲ ಕ್ಲೀನಾಗಿ ತೆಕ್ಕೋಬೇಕು. ಇದನ್ನು ತೆಗೆದ್ಮೇಲೆ ನಾವು ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಚಿದ ಮೇಲೆ ನಾವು ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಆ ನೀರಿಗೆ ಸ್ವಲ್ಪ ನಾವು ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಆ ಮಜ್ಜಿಗೆ ನೀರೊಳಗೆ ಈ ಹೆಚ್ಚಿರೋದನ್ನು ಹಾಕ್ಕೊಂಡ್ರೆ ಈ ಬಾಳೆ ದಿಂಡು ಕಪ್ಪಾಗಿ ಬರೋದಿಲ್ಲ, ಇದು ಚೆನ್ನಾಗಿ ಬಿಳಿಯಾಗೇ ಇರುತ್ತೆ. ನೀರೊಳಗೆ ಹಾಕಿದ ಮೇಲೆ ಅದರಲ್ಲಿ ಸಣ್ಣ ಸಣ್ಣ ನಾರು ಬರ್ತಾ ಇರುತ್ತೆ. ಅದನ್ನು ನಾವು ಸ್ವಲ್ಪ ಸ್ವಲ್ಪ ಹಾಗೆ ಕೈಯಲ್ಲಿ ತೆಕ್ಕೋಬೇಕು. ಅದನ್ನು ತೆಗೆದ್ಮೇಲೆ ನಾವು ನೀರನ್ನು ಬಸ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ವಿಷಲ್ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು 2 ಗಂಟೆ ನೆನೆಸಿರುವಂಥ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಕಾಳು ಬೇಕಾದ್ರೂ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2 ವಿಷಲ್ ಬೇಯಿಸ್ಕೋಬೇಕು. ಹಾಗೆ ಪಲ್ಯ ಮಾಡೋದಕ್ಕೆ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಹಳದಿ ಪೌಡರ್, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಯನ್ನು ತೊಗೊಂಡು ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಅಂತ ಆದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನೂ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಬೇಯಿಸಿಟ್ಕೊಂಡಿರುವಂಥ ಬಾಳೆ ನೀರನ್ನು ಸೋಸ್ಕೊಂಡು ಬಾಳೆ ದಿಂಡನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಈ ಬಾಳೆ ದಿಂಡಿ ಬೇಯಿಸಿದಂಥ ನೀರನ್ನು ನಾವು ಬಿಸಾಕೋದೇನು ಬೇಡ. ಇದನ್ನು ನಾವು ಬಸ್ಸಾರಾಗಿ ಉಪಯೋಗಿಸ್ಕೋಬೋದು. ಇದು ಸಹ ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ದಿಂಡಿಗೆ ನಾವು ಚಿಲ್ಲಿ ಪೌಡರ್, ಧನಿಯಾ, ಹಳದಿ ಪೌಡರ್, ಜೀರಾ ಪೌಡರ್ಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಹಾಗೆ ಕೈ ಆಡಿಸ್ಬೇಕು. ಬಾಳೆ ದಿಂಡಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು. ಅದು ಹೊಟ್ಟೆಯಲ್ಲಿರೋ ತಲೆ ಕೂದಲನ್ನೆಲ್ಲ ತೆಗೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಆಗಾಗ ಅಡುಗೆಯಲ್ಲಿ ಬಳಸ್ಕೊಳ್ತಾ ಇದ್ದರೆ ಇನ್ನೂ ಒಳ್ಳೆಯದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಜಾಸ್ತಿ ಹಾಕ್ಕೋಬಾರ್ದು. ಉಪ್ಪು ನಾವು ಎಷ್ಟು ಕಡಿಮೆ ಹಾಕ್ಕೊಳ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಪಲ್ಯಗಳಿಗೆ ಉಪ್ಪನ್ನು ಜಾಸ್ತಿ ಹಾಕಿದ್ರೆ ಅದು ಬೇಗ ಉಪ್ಪಾಗ್ಬಿಡುತ್ತೆ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿಯನ್ನು ನಾವು ಜಾಸ್ತಿ ಸೇರಿಸ್ಕೊಂಡ್ರೂ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನಾವು ಎಷ್ಟು ಬೇಕಾದ್ರೂ ಕಾಯಿ ತುರಿಯನ್ನು ಸೇರಿಸ್ಕೋಬೋದು. ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ. ಈ ಬಾಳೆ ದಿಂಡಿನ ಪಲ್ಯವನ್ನು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಅನ್ನಕ್ಕೆ ಸೈಡ್ಸಾಗಿ ಇದನ್ನು ಬಳಸ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು. ಥ್ಯಾಂಕ್ ಯು.